ತುಂಬಾ ಸಹಕರಿಸ್ತಾ ಇರುವಂತಹ ಪೂರ್ವಿ. ನೀವೆಲ್ಲರೂ ಅವ್ರನ್ನ ನೀವು ಗೊಳಾಕೋಬಹುದು, ಏನೇ ನಿಮಗೆ ಕಾಂಟೆಂಟ್ ಬೇಕು, ಏನೇ ಒಂದು ಇಂಟ್ರಾಕ್ಷನ್ ಬೇಕು ಅಂದ್ರೆ. ಹಾಗೂ ನಮ್ಮ ವೆಂಕಟೇಶ್ ಸರ್, PR ವೆಂಕಟೇಶ್ ಸರ್, ಥ್ಯಾಂಕ್ ಯು ಸರ್, ತುಂಬಾ ಸಹಕರಿಸಿದ್ದೀರಾ. ಅಂಡ್ ಪವನ್, ಅವ್ರ ಮಗ ಪವನ್ ಅಂಡ್ ಚಂದನ, ಹಾಗೆ ಕಿರಣ್ ಬಂದಿಲ್ಲ, ಅವರು ಕೂಡ ನಮ್ಮ ಜೊತೆ ನಿಂತು ನಮಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂಡ್ ಕಾಂತರಾಜ್, ಸಾರಿ ಮಲ್ಲಿಕ್ ನಂಗೆ ಬರೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಮಲ್ಲಿಕ್ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್. ಅವನೆಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಈ ಸಿನಿಮಾ ಮುಗ್ಸಕ್ ಆಗ್ತಿರ್ಲಿಲ್ಲ. ಮಲ್ಲಿಕ್ ನಿಂತ್ಕೋಬೇಕು, ನೀವು ಕಾಣಿಸ್ತಾ ಇಲ್ಲ, ಎಲ್ಲ ಹೋಗಿದಾರ. ತುಂಬಾ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್, ಅವ್ರು ನಮ್ಮ ಅಸೋಸಿಯೇಟ್. ಅಂಡ್ ಕಾಂತರಾಜ್ ಸರ್, ನಮ್ಗೆ ಹೇಳಕ್ ಮೆನ್ಷನ್ ಮಾಡಕ್ ಬರ್ತೋದೆ. ಸೊ ನಮ್ಗೆ ಏನೇ ಒಂದು ಡೈಲಾಗ್ ಬೇಕು ಅಂತ ನಾವು ಕಾಂತರಾಜ್ ಹತ್ರ ಹೋಗ್ತೀವಿ. ಅಂಡ್ ಇನ್ ಯಾರಾದ್ರೂ ಮಿಸ್ ಮಾಡ್ತಿದೆ ನಮ್ಮ ಜಾಕಿ, ನಮ್ಮ ಜಾಕಿ ಅವರು ಎದ್ದೇಳಬೇಕು. ಆಕ್ಚುಲಿ ಇವರೊಂದು ಸೂಪರ್ ಫಿಗರ್ ಜಾಕಿ ಅವರು. ಆಕ್ಚುಲಿ ಅಷ್ಟು ಎಂಥೂಸಿಯಾಸ್ಟಿಕ್, ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಯಾರು ಕೂತ್ಕೊಳಕ್ ಬಿಡಲ್ಲ, ನಿಂತ್ಕೊಳಕ್ ಬಿಡಲ್ಲ. ಸೊ ಆ ತರ ಕೆಲಸ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಶಾಕಿಲ ಮಾಡ್ತಾರೆ ಕೇಳಬೇಕು. ಹಾಗೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಧಾಕರ್, ನನ್ನ ಕ್ಯಾಮ್ರಾ ಬರೆಯೋದು ನನ್ನ ಜೊತೆ ಇಲ್ಲ. ಹಾಗೆ ಅಶ್ರೀಶ್ ನಮ್ಮ ಜೊತೆ ಇಲ್ಲ. ಇಬ್ರು ನಮ್ಮ ಸಿನಿಮಾ ಕೆಲಸದಲ್ಲೇ ತೊಡಗಿಕೊಂಡಿರೋದ್ರಿಂದ ನಾನು ಅವ್ರನ್ನ ಹಿಂಸೆ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಕೆಲಸ ಮುಗಿಬೇಕು. 11ನೇ ತಾರೀಕು ರಿಲೀಸ್ ಇದೆ. ಹಾಗಾಗಿ ಸೊ ಸುಧಾಕರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಜಾಬ್. ಅಂಡ್ ಅಜ್ನೀಶ್, ಫ್ಯಾಂಟಾಸ್ಟಿಕ್ ಜರ್ನಿ ಸೋ ಫಾರ್ ಅಂಡ್ ಮೈಂಡ್ ಬ್ಲೋಯಿಂಗ್ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಅಜ್ನೀಶ್ ಅಂಡ್ ಬಾಬಿ ಆಲ್ಸೋ. ನಮ್ಮ ಟೆಲಿವಿಷನ್ ಟೀಮ್ ಕೂಡ ನಮ್ಗೆ ಸಹಕರಿಸಿದೆ ಡೆವಿಲ್ ಅಲ್ಲಿ. ವಿಠಲ್ ಹಾಗೂ ವಿಠಲ್ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರ್. ಸೊ ಅವರು ಕೂಡ ಟೆಲಿವಿಷನ್ ಅಲ್ಲಿ ಇದ್ರು ನಮ್ಗೆ ಯಾವ್ದು ಕೊರತೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನಮಗೆ ಡೆವಿಲ್ ಅಲ್ಲಿ ಸಹಕರಿಸಿದ್ದಾರೆ. ಅಂಡ್ ನಮ್ಮ ಟೆಲಿವಿಷನ್ ಟೀಮ್ ಕೂಡ ಅನಂತು, ಅರುಣ್ ಹಾಗೂ ಯಶವಂತ್ ಅವರು, ಇವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ. ಅಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕಮಲ್, ಅವರ ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಅವರು ಕೂಡ ನಮ್ಮ ಜೊತೆ ಇವಾಗ ಬರಕ್ಕಾಗಿಲ್ಲ ಅವ್ರಿಗೆ. ಅವರು ಕೂಡ ನಮಗೆ ಒಂದು ಫ್ರೆಂಡ್ ಆಗಿ ಈ ಪೂರ್ತಿ ಫಿಲ್ಮ್ ಅಲ್ಲಿ ನಿಂತಿದ್ದಾರೆ. ಥ್ಯಾಂಕ್ ಯು ಕಮಲ್. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವ್ರ ಆರ್ಟಿಸ್ಟ್ ಸ್ವಲ್ಪ ಲೇಟಾಗಿ ಬಂದ್ರು, ಅಭಿಜಿತ್ ಅವರು, ಇವರು ಕೂಡ ಬಹಳ ಮುಖ್ಯವಾದ ಪಾತ್ರದಲ್ಲಿ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಭಿಜಿತ್. ಥ್ಯಾಂಕ್ ಯು. ಎಸ್, ಅದೇನು ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೋತ್ತರಕ್ಕೆ ಸಮಯವನ್ನು ಕೊಡ್ತಾ ಇಲ್ಲ. ಸೊ ಜೋಕ್ಸ್ ಅಬೌಟ್ ಫಸ್ಟ್ ಕ್ವೆಶ್ಚನ್ ಹೇಳಿ. ಡೆಫಿನೆಟ್ಲಿ ನಾನು ಆಗ್ಲೇ ಮೊದಲೇ ಹೇಳಿದಾಗೆ ದರ್ಶನ್ ಇಲ್ಲದೆ ಇರೋದು ಇಟ್ಸ್ ಅ ವೆರಿ ಬಿಗ್ ವಾಟ್ ವ್ಯಾಕ್ಯೂಮ್. ಅದನ್ನ ನಾವು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಈ ಪ್ರೆಸ್ ಮೀಟ್ನ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ. ಬಂದು ಎಲ್ಲೋ ಒಂದ್ ಕಡೆ ಬರ್ತಾರೆ, ನಮ್ಮ ಜೊತೆಯಾಗಿ ಇರ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ. ಯಾಕಂದ್ರೆ ದರ್ಶನ್ ನಾನು ಆಗ್ಲೇ ಹೇಳಿದಾಗೆ ಜೊತೆಲಿದ್ರೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮಿ, ನಾಟ್ ಜಸ್ಟ್ ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಆಸ್ ಅ ಫ್ರೆಂಡ್ ಆಲ್ಸೋ. ನನಗೆ ಅವ್ರ ಒಂದು ಸ್ಟ್ರೆಂತ್ ಅವರು, ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಹಾಗಾಗಿ ಈಸ್ ಡೆಫಿನೆಟ್ಲಿ ಮಿಸ್ಡ್ ಹಿಯರ್, ಅ ಲಾಟ್ ಮಿಸ್ಡ್. ಅದನ್ನ ಹೇಳಿ ಅವರ ಇಲ್ಲದೇ ಇದ್ರು ಕೂಡ ನಾನು ಇಲ್ಲಿ ತುಂಬಾ ಇದಾಗ ನಾನು ನೆನೆಸ್ಕೋಬೇಕಾಗಿದ್ದೇನೆಂದ್ರೆ ಅವ್ರ ಫ್ಯಾಮಿಲಿ. ಆಕ್ಚುಲಿ ಅದು ವಿಜಯಲಕ್ಷ್ಮಿ ಇರ್ಬೋದು, ದಿನಕರ್ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗಲೂ ಏನೇ ನಿಮ್ಗೆ ಕೆಲಸ ಬೇಕಾದ್ರೆ ಹೇಳಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೆ ಹೇಳಿ, ನಾವು ಮಾಡ್ತೀವಿ ಅಂತ ಜೊತೆ ನಿಂತರು. ಆ್ಯಂಡ್ ಅದಾದಮೇಲೆ ದರ್ಶನ್ ಅವರ ಸೆಲೆಬ್ರಿಟೀಸ್. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವರು ಅಷ್ಟು ನಮ್ಮನ್ನ ತೊಂದರೆ ಆಗಲಿಲ್ಲ, ನಾವನ್ನ ಮಿಸ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ತಳ್ಳಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡ್ತಿದ್ದಾರೆ, ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್, ಟು ದರ್ಶನ್ ಸೆಲೆಬ್ರಿಟೀಸ್. ಅದು ಎಂಥ ಸೈನ್ಯ ಕಟ್ಕೊಂಡಿದ್ದಾರೆ ಅಂದರೆ ಅದು ಸುಮ್ಮನೆ ಬರೋ ವಿಷಯ ಅಲ್ಲ. ಅದು ಈಸ್ ಡೆಫಿನೆಟ್ಲಿ ವೆರಿ 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 ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬ್ಯೂಟಿಫುಲ್ ಫ್ಯಾನ್ಸ್. ಪ್ರಕಾಶ್ ಸರ್, ನಿಮಗೆ ನೀವು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಮಿಲನ ಅನ್ನುವಂಥದ್ದು ಒಂದು ಮೈಲ್ ಸ್ಟೋರಿ ನಿಮ್ಮ ಲೈಫಿಗೆ. ಸೊ ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ನಾವು ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ ಅದನ್ನ ಯಾವ ಥರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಇತ್ತು. ಅದನ್ನ ಯಾವ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ? ಅದೇ ಥರ ಇರುತ್ತಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತಾ ಇದು? ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಖಂಡಿತ ಇದೆ. ಬಟ್ ಅಪ್ರೋಚ್ ಬೇರೆ ಇದೆ. ಆ್ಯಂಡ್ ಎಲ್ಲರೂ ಹೇಳಿದ್ರೆ ಸರ್ ಮಿಲನ ಥರ ಸಿನಿಮಾ ಅಂತ. ನಾನು ಹೇಳ್ತೀನಿ ಓಕೆ ಮಿಲನನೇ ಇನ್ನೊಂದ್ಸಲ ನೋಡ್ಬಿಡಿ ಅಂತ. ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ, ಇಲ್ಲ ಮಿಲನ ಥರ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ.
ನನಗೂ ಒಂದು ಚಾಲೆಂಜಸ್ ಬೇಕು, ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇರಬೇಕು. ಸೊ ಹಾಗಾಗಿ ತಾರಕ್ ನಾವು ಮಾಡಿದಾಗ ಆ್ಯಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟ್ ಅಂತ. ಯಾಕಂದರೆ ತಾರಕ್ ನಾವು ಮಾಡ್ಬೇಕು ನಾನು ಹೇಳಿದೆ, ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ, ಇಲ್ಲ ತಾರಕ್ಕೆ ಮಾಡೋಣ ಅಂತ. ಸೊ ಹಾಗಾಗಿ ತಾರಕ್ ಆಗಿತ್ತು. ಸೊ ನಾವು ನೆಕ್ಸ್ಟ್ ಡೆವಿಲ್ ಮಾಡ್ಬೇಕಂತ ನಾನು ಹೇಳಿದೆ, ನೀನು ಅನ್ಕೊಂಡು ಹಾಗೆ ಒಂದು ಸಿನಿಮಾ ಆಯ್ತಲ್ಲ, ಈಗ ನಾನು ದರ್ಶನ ಹೇಗೆ ನೋಡಬೇಕು ಅಂತ ಅನ್ಕೊಂಡಿದ್ದೆ, ಹಾಗೆ ಒಂದು ಸಿನಿಮಾ ಮಾಡಬೇಕು ಅಂತ ಈ ಥ್ರೆಡ್ನ ನಾನು ನಮಗೆ ಹೇಳಿದ್ದು. ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್, ಇಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ದ ಎಂಟೈರ್ ಫ್ಯಾಮಿಲಿ ಕ್ಯಾನ್ ಸಿಟ್ ಅಂಡ್ ವಾಚ್. ಇಲ್ಲ, ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಆ್ಯಕ್ಚುಲಿ ಅವ್ರು ಯಾವತ್ತೂ ಅವರ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇತ್ತು ಅದನ್ನ ಸೆಟ್ಟಿಗೆ ತಂದೇ ಇಲ್ಲ. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಪ್ರೊಫೆಷ್ನಲ್. ನೀಟಾಗಿ ಶೂಟಿಂಗ್ ಮಾಡೋಣ, ಕರೆಕ್ಟಾಗಿ ಮುಗಿಸ್ಕೊಡೋಣ, ಯಾಕಂದರೆ ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು. ಆ್ಯಂಡ್ ನೀವೆಲ್ಲ ಕೇಳಿದ ಹಾಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತೊಗೊಳ್ತಿದ್ರು, ಎಷ್ಟು ಇಂಜೆಕ್ಷನ್ಸ್ ತೊಗೊಳ್ತಿದ್ರು ಅನ್ನೋದು ನಾನಾಗಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲರೂ ಸೆಟ್ಟಲ್ಲಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ವಾಸ್ ದೇರ್, ಇಟ್ ಎಕ್ಸಿಸ್ಟೆಡ್. ಅದ್ರ ಮಧ್ಯಾಹ್ನ ಅವ್ರು ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ನಾನು ಹೇಳ್ಬೋದು ಅಷ್ಟೇ, ಬಿಟ್ಟರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್. ಪ್ರಕಾಶ್ ಸರ್, ರವಿ ಟಿ ವಿ ನೆಟ್ವರ್ಕಿಂದ ಸರ್, ಈ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಒಂದು ಈ ಸಿನಿಮಾ, ಮತ್ತು ಈ ಸಿನಿಮಾ ಈಗಾಗಲೇ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಾವು ಈಗಾಗಲೇ ಸಾಕಷ್ಟು ಕೆಲವೊಂದು ಸುದ್ದಿಗಳು ಅಂದರೆ ಯಾವುದೇ ಅಂದರೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಅಂದರೆ ನೀವು ಒಂದು ರೇಟ್ನ ಕೋಟ್ ಮಾಡಿದ್ದ ರೇಟಿಗೆ ಬಂದಿಲ್ಲ. ಸೊ ಓವರ್ ಆಲ್ ನೀವೇ ಇದು ಮಾಡ್ತೀರಿಂದ ಅದೊಂದು ಒಂದು ಬಿಸ್ನೆಸ್ ವೈಸು ಮತ್ತು ಡಿಜಿಟಲ್ ಅಪ್ರೋಚ್ ಇರ್ಬೋದು, ಚಾನಲ್ ಅಪ್ರೋಚ್ ಇರ್ಬೋದು, ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ. ಬಟ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾ ಮುಗಿಸಿದ್ದೀವಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಇಷ್ಟು ದಿವಸ ತೊಡ್ಕೊಂಡಿದ್ದೀವಿ, ನೆಕ್ಸ್ಟ್ ನಾಳೆಯಿಂದನೂ ಅದೇ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಸುಪ್ರೀತ್ ಆ್ಯಂಡ್ ಗಂಗಾಧರ್. ಅವ್ರು ನಮಗೆ ಥಿಯೇಟರ್ ಸೆಟಪ್ ಮಾಡಿಕೊಡ್ತಾ ಇದ್ದಾರೆ, ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಥಿಯೇಟ್ರಲ್ಲಿ ಮಾಡ್ತೀವಿ? ಐ ಥಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ. ನಿಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ. ಯಾಕಂದರೆ ಅಷ್ಟು ಸೆಂಟರ್ಗಳಿಂದ ಅಷ್ಟೇ ಡಿಮಾಂಡ್ ಇದೆ. ಕನ್ನಡ ಸಕ್ಸಸ್ ಆದಮೇಲೆ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡೋದು ಆ ಥರದ್ದು ನಿಮ್ಮ ಥಾಟ್ಸ್ ಏನಾಗಿದೆಯಾ? ಅದು ಖಂಡಿತ ಯೋಚನೆ ಮಾಡೋದು. ಮೇಡಮ್ ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಪ್ರೊಫೆಷನಲ್ ಆಗಿ ಕಾಣ್ತಾರೆ. ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವ್ರು ತುಂಬ ಹೆಂಗಾಗಿ ಕಾಣಿಸ್ತಾರೆ. ಸೊ ಇದಕ್ಕಿಂತ ಮುಂಚೆ ನೀವು ಯಾವುದನ್ನ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದಾಗ ಇದೇ ಫಸ್ಟ್ ಹೇಗೆ? ಇದು ನಾನು ಒಬ್ಬಳೇ ಅಲ್ಲ, ಚೇತನ್ ಬಂದಿಲ್ಲ ಅನ್ಕೋತೀನಿ. ಚೇತನ್ ಅವರು ಕೂಡ ನಾವು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಂತಹ ಡಿಸೈನ್ಸ್. ಆ್ಯಂಡ್ ಪ್ರಕಾಶ್ ಸರ್ ಯಾವಾಗ ಫಸ್ಟ್ ನಾವು ಕೂತ್ಕೊಂಡು ಹೋಗಿ ಇದು ಕ್ಯಾರೆಕ್ಟರ್ ಈ ಥರ ಬೇಕು ಅಂತ ಡೀಟೇಲ್ಡ್ ಆಗಿ ನಾವೆಲ್ಲ ಇನ್ಫಾರ್ಮೇಷನ್ ತಗೊಂಡು ನಾನು ಚೇತನ್ ಕೂತ್ಕೊಂಡು ಒಂದು ಸ್ಕೆಚ್ ಮಾಡಿ, ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಒಂದು ಥಾಟ್ ಹೋಗಿದೆ, ಏನಕ್ಕೆ ಅಂತ ನಿಮ್ಮ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಡೀಟೇಲ್ಡ್ ಆಗಿ ಪ್ರತಿಯೊಂದು ಕಾಸ್ಟ್ಯೂಮ್, ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ 80% ಅದು ಹ್ಯಾಂಡ್ ಮೇಡ್. ಸೊ ಚೇತನ್ ಅವ್ರಿಗೆ ನಾವು ಡಿಸೈನ್ ಕೊಡ್ತಾ ಇದ್ವಿ, ಚೇತನ್ ಕೂಡ ಅವ್ರ ಇನ್ಪುಟ್ಸ್ ಹಾಕ್ತಿದ್ರು. ಆ್ಯಂಡ್ ಎಂಬ್ರಾಯ್ಡ್ರಿ ಕಲರಿಂದ ಹಿಡಿದು ಅವ್ರ ಆಕ್ಸೆಸರೀಸ್ ಕೂಡ ನಾವು ಪ್ರಕಾಶ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಓಕೆನಾ ಕ್ಯಾರೆಕ್ಟರ್ಗೆ ಅಂತ ಡಿಸೈಡ್ ಮಾಡಿ ನಾವು ಮುಂದುವರ್ಸಿದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಹೌದು, ನಾನು ಪ್ರಕಾಶ್ ಅವ್ರ ಜೊತೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ಅದರಲ್ಲಿ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಸೊ ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಮಿಲನದಿಂದ ನಾನು ಜೊತೆಗೆ ನಿಂತು ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಅಂದರೆ ಹೆಲ್ಪ್ ಮಾಡ್ತಿದ್ದೆ ಮುಂಚೆ. ಬಟ್ ಇಲ್ಲಿ ನಾನು ಫುಲ್ ಫ್ಲೆಜ್ ಆಗಿ ಚೇತನ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿದೆ. ಪ್ರಕಾಶ್ ಸರ್, ಆವಾಗ ವಿಚಾರಕ್ಕೆ ಕಂಟಿನ್ಯೂ ಕೇಳೋದಾದ್ರೆ, ಡೆವಿಲ್ ಅನ್ನುವಂಥ ಒಂದು ಟೈಟಲ್ 2018ಕ್ಕೆ ರಿಜಿಸ್ಟರ್ ಆದರೂ ಕೂಡ ಕತೆ ನರೇಶನ್ ಆದಮೇಲೆ ದರ್ಶನ್ ಅವರೇ ಹೀರೋ ಆಗಬೇಕು ಅಂತ ಕನ್ಸಿಡರ್ ಮಾಡಿಕೊಂಡು ಕತೆ ರೆಡಿ ಮಾಡಿದ್ರು, ಅಥವಾ ಕತೆ ಎಲ್ಲ ರೆಡಿ ಆದಮೇಲೆ ದರ್ಶನ್ ಅವರಿಗೆ ಆಪ್ಟ್ ಆಗುತ್ತೆ ಅಂತ ಅನಿಸಿದ್ದ ನಿಮಗೆ? ಇಲ್ಲ, ನನಗೆ ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ಗೆ ಕಥೆ ಮಾಡಿ ಗೊತ್ತಿಲ್ಲ, ಅಂದರೆ ನನಗದು ಬರಲ್ಲ ಬೇಸಿಕಲಿ. ಕತೆ ಒಂದು ಲೈನ್ ನಮ್ಮ ಹತ್ರ ರೆಡಿ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಆ ಲೈನ್ನ ನಾನು ದರ್ಶನ್ ಅವ್ರಿಗೆ ನರೇಟ್ ಮಾಡಿದೆ, ಈ ಥರ ಒಂದು ಲೈನ್ ಇದೆ, ನನ್ನ ಥಾಟ್ ಇದೆ, ನಿಮ್ಗೆ ಇಷ್ಟ ಆದರೆ ಹೇಳಿ ಅಂತ. ಸೊ ಅವ್ರು ಇನ್ಸ್ಟೆಂಟಾಗಿ ಹಿ ರಿಯಲಿ ಲೈಕ್ ಇಟ್, ತುಂಬ ಇಷ್ಟಪಟ್ಟರು ಅದನ್ನು. ಹಾಗಾಗಿ ಅದು ಇಷ್ಟಪಟ್ಟ ಮೇಲೆ ನಾನು, ಕಾಂತರಾಜು, ಆಮೇಲೆ MS ಅಭಿಷೇಕ್ ಅವರು ನಾವೆಲ್ಲ ಕೂತು ಅದನ್ನು ಒಂದು ಫಾರ್ಮ್ಯಾಟಿಗೆ ತೊಗೊಂಡು ಬಂದ್ವಿ ಬೇಸಿಕಲಿ. ಸೊ ಹಾಗಾಗಿ ಆ ಥರ ಶುರುವಾಗಿದ್ದು ಸಿನಿಮಾ.
ಸರ್ ಈಗ ಒಂದು ಕತೆ ಆರಂಭದಲ್ಲಿ ಇದ್ದಿದ್ದೆ ಈಗ ನಿಮಗೆ ಅನ್ಕೊಂಡಂಗೆ ಬಂತ ಅನ್ನೋಂಥದ್ದು ಒಂದು ಕಡೆ ಆದರೆ ಈ ಎಲ್ಲ ಘಟನೆಗಳಾದಮೇಲೆ ಏನು ಚೇಂಜಸ್ ಆಯಿತು ಸರ್ ಡೆವಿಲಲ್ಲಿ ಅನ್ನುವಂಥದ್ದು ಮತ್ತು ಬಜೆಟ್ ವಿಚಾರದಲ್ಲಿ ನಿಮಗೆ ಅದನ್ನು ಮ್ಯಾನೇಜ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಯಿತು, ಯಾಕಂತಂದರೆ ತುಂಬ ಗ್ಯಾಪ್ ಆಯಿತು ಅದನ್ನು ಮ್ಯಾನೇಜ್ ಮಾಡುವಂಥದ್ದು, ತುಂಬ ವಿಷಯಗಳು ಕೇಳಿ ಬಂತು. ಹಾಗಾಗಿ ಸರ್ ಅದೆಲ್ಲ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪ್ರೊಡಕ್ಷನ್ ಆ್ಯಕ್ಚುಲಿ. ಅದು ಹೇಗೆ ಅಂದರೆ ನಾನು ಬಂದು ಈಗ ನನಗೆ ಈಗ ಆಯಿತು ಅಂತ ಹೇಳ್ಕೊಂಡ್ರೆ ಈಗ ನನ್ನ ಮನೆಗೆ ತೊಂದರೆನ ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ದಟ್ ಇಸ್ ನಾಟ್ ಲೈಕ್ ದಟ್. ನಥಿಂಗ್ ಇಸ್ ಅ ಪ್ರಾಬ್ಲಮ್ ಹಿಯರ್ ಆ್ಯಕ್ಚುಲಿ. ಅದು ಒಂದೊಂದು ಈಗ ಸೆಟ್ಟಲ್ಲೇ ಅಷ್ಟೇ, ನಾವೇನೋ ಶುರು ಮಾಡಿರ್ತೀವಿ, ಇವತ್ತಿನ ಮುಗಿಸ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ಮಳೆ ಬರುತ್ತೆ. ಸೊ ಹಾಗೇನೆ ಪ್ರತಿಯೊಂದು ಹಂತದಲ್ಲೂ ಏನೇ ಚಾಲೆಂಜಸ್ ಬಂದರೂ ಅದನ್ನ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಅದು ಯಾವತ್ತು ನಾವು ಬಡ್ಜೆಟ್ಗೆ ಇದಾಗುತ್ತೆ ಅದಾಗುತ್ತೆ ಅಂತ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಪ್ರಕಾಶ್ ಸರ್ ಇಲ್ಲಿ ಸಾರಿ ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು ಲೆವೆಲ್ಗೆ ಗೊತ್ತಾಗುತ್ತೆ. ಪ್ರಕಾಶ್ ಸರ್, ಈಗ ಡೆವಿಲ್ ಲೋಗೋ ಹಿಂದೆ ಒಂದು ಕಣ್ಣಿದೆ, ಐ ಆಫ್ ಪ್ರಾವಿಡೆನ್ಸ್ ಅಥವಾ ಡಿವೈನ್ ಅದು ಪ್ರಾವಿಡೆನ್ಸ್. ಆಕ್ಚುಲಿ ಕಾಣಿ ಅವ್ರು ಇಟ್ಟಿದ್ದು ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಆಮೇಲೆ ಗಮನಿಸಿದಾಗ ಗೊತ್ತಾಗಿದ್ದು, ನಾನು ಕಾಣಿ ಅವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನ ಅವರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಪ್ರಕಾಶ್ ಸರ್, ಒಂದು ಈ ಕಡೆ Yeah. ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲ ನಿಂತೇ ಹೋಗುತ್ತೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ನಿಮ್ಮ ನಿಲುವು ಏನಿತ್ತು? ಏನಿಲ್ಲ, ಒಂದು ದಿವಸ ಬರ್ತಾರೆ, ತಿರುಗಿ ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು ಅಷ್ಟೇ. ಪ್ರಕಾಶ್ ಶಾರದಯ್ಯ ಹಲೋ ಶಾರದಾ ಅವರೇ, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಹೇಳಿ. ಯಾಕೆ ಇಷ್ಟೊತ್ತಾಯ್ತು ಶಾರದಾ ಅವ್ರು ಮಾತಾಡಿಲ್ಲ ಅಂತ ನಾನು ಯಾರು ನಂಗೆ ಬೈಕ್ ಕೊಡಲ್ಲ, ಇವಾಗ ಡಿಸೈಡ್ ಮಾಡಿದ್ದಾರೆ, ಪರವಾಗಿಲ್ಲ. ಬೇಸಿಕಲಿ ಸರ್, ಐ ಹ್ಯಾವ್ ಅ ಕಪಲ್ ಆಫ್ ಕ್ವೆಶನ್ಸ್ ನಿಮಗೆ. 7 years ಒಂದು ಸ್ಕ್ರಿಪ್ಟಲ್ಲೇ ಅದೇ ಸ್ಕ್ರಿಪ್ಟ್ ಮಾಡಬೇಕು ಅಂತ ಯಾಕೆ ದರ್ಶನ್ ಜೊತೆನೆ ಅದು ಮಾಡಬೇಕು ಅಂತ ನೀವಿದ್ದೀರಿ? ಆ ಸ್ಕ್ರಿಪ್ಟ್ ದರ್ಶನ್ಗೆ ಸೂಕ್ತ. ಅದಕ್ಕೆ ಲೈಕ್ ಟೈಮ್ ಟು ಟೈಮ್ ಸಬ್ಜೆಕ್ಟ್ ಚೇಂಜ್ ಆಗ್ಬೋದಾಯ್ತು, ಬೇರೆ ಸಬ್ಜೆಕ್ಟ್ ಮಾಡ್ಬೋದಾಯ್ತು, ಬಟ್ ಆ ಸಬ್ಜೆಕ್ಟ್ ಇವಾಗಲೂ ಸಬ್ಜೆಕ್ಟ್ಸ್ಗೆ ವೈಫ್ಗೆ ಐ ಆಮ್ ವೆರಿ ಲಾಯಲ್, ಸೊ ಚೇಂಜ್ ಆಗಲ್ಲ. Sir, my next question. Yeah. And today, whatever it is, absence of Darshan cannot be filled. Yesterday, ನಾವೇನೇ ಪ್ರಮೋಟ್ ಮಾಡಿದ್ರು, ಯಾರು ಪ್ರಮೋಟ್ ಮಾಡಿದ್ರು ಅಂತ. But do you still hope that he might come during the release ಅಂತ? Every moment I hope and pray. I hope and pray that he is with us, definitely, always. Okay. Sir, actually, ನೀವು ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರಿ, Tarak was a family entertainer, but this time I want to do for the fans ಅಂತ, ಅವ್ರ ಫ್ಯಾನ್ಸಿಗೆ ಇಷ್ಟ ಆಗೋ ಹಂಗೆ ಅಂತ. It is important to understand the fans' pulse to do a film like this. How did you study ಅಂದ್ರೆ ಏನಾದರೂ? ಇಲ್ಲ ಸಿ ಫಾರ್ ದ ಫ್ಯಾನ್ಸ್ ಅಂದರೆ ಡೆಫಿನೆಟ್ಲಿ ದರ್ಶನ್ ಅವ್ರಿಗೆ ಒಂದು ಮಾಸ್ ಕ್ರೌಡ್ ಇದೆ ಆ್ಯಕ್ಚುಲಿ, ಓಕೆನಾ. ಸೊ ಅದು ಹಾಗಂತ ಅವ್ರಿಗೆ ಬೇರೆ ಫ್ಯಾನ್ಸ್ ಇಲ್ಲ ಅಂತಲ್ಲ. ಆಲ್ ಸಿನಿಮಾ ಲವರ್ಸ್ ಅವ್ರ ಫ್ಯಾನ್ಸ್. ಆ್ಯಕ್ಚುಲಿ ನನ್ನ ವೈಫ್ ವೆರಿ ಕ್ಲೋಸ್ ಫ್ರೆಂಡ್, ಅವ್ರ ತಾಯಿ ಒಬ್ರು ಇದ್ದಾರೆ ಆ್ಯಕ್ಚುಲಿ, ಶೀಸ್ ಅಬೌಟ್ 70 years old. ಅವ್ರು ದರ್ಶನ್ ಅವ್ರು ತುಂಬ ದೊಡ್ಡ ಫ್ಯಾನ್. ಸೊ ಹಾಗಾಗಿ ಫ್ಯಾನ್ ಅನ್ನೋದಕ್ಕಿಂತಲೂ ಫ್ಯಾನ್ ಮೂಮೆಂಟ್ಸ್ ಇದೆ ಸಿನಿಮಾಗೆ, ಆ ಒಂದು ಅಪ್ರೋಚ್ ಇದೆ, ಒಂದು ಮಾಸ್ ಅಪ್ರೋಚ್ ಇದೆ. ಅದು ಇಟ್ ಕ್ಯಾನ್ ಬಿ ಮೀ ಆಲ್ಸೋ. ನನಗೂ ಆ ಥರ ಸಿನಿಮಾಗಳು ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾ, ಮಾಸ್ ಎಂಟರ್ಟೈನರ್. ಸೊ ಅದನ್ನ ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿಗೆ ಈ ಸಿನಿಮಾ ಮಾಡಿರೋದು. ಅಫ್ಕೋರ್ಸ್ ಅಜ್ನೇಶ್, ಸಿನ್ಸ್ ನಾವು ಏನು ಟ್ರೇಲರ್ ನೋಡಬೇಕು 5ನೇ ತಾರೀಕು, ಹೌದು. ಅಜ್ನೇಶ್ ಮ್ಯೂಸಿಕ್ ಇಸ್ ವಾಟ್ ಇಸ್ ಡೂಯಿಂಗ್ ದ ಟಾಪ್ ನೌ. ಎಸ್. ಸಿನ್ಸ್ ನೀವು ಹರಿಕೃಷ್ಣ ಅವ್ರ ಜೊತೆ, ಮನೋಮೂರ್ತಿ ಜೊತೆ, ಮತ್ತು ಅರ್ಜುನ್ ಜನ್ಯ ಜೊತೆನೂ ನೀವು ಕೊಲಾಬ್ರೇಟ್ ಆಗಿದೆ, ಫಸ್ಟ್ ಟೈಮ್ ನೀವು ಅಜ್ನೇಶ್ ಜೊತೆ. ಆರ್ ಯು ಸ್ಯಾಟಿಸ್ಫೈಡ್ ರಿಯಲಿ? Oh, extremely satisfied. And he is a very hard-working musician. ಏನಂದರೆ ಟೈಮ್ ವಿಚಾರವಾಗಿ ನನಗೂ ಅವ್ರಿಗೂ ಸ್ವಲ್ಪ ಜಗಳ ಆಗ್ತಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಅವ್ರ ಮೇಲೆ ಎಷ್ಟೇ ನಾನು ಯಾಕೆ ಅಜ್ಜು ಇನ್ನೂ ರೆಡಿ ಆಗಿಲ್ಲ ಅಂತಲ್ಕೆಲ್ಲ ಅವ್ರು ಹೋಗಿ ಕೂತು ಅವ್ರು ಮಾಡಿರೋ ಮ್ಯೂಸಿಕ್ ನೋಡಿದ ತಕ್ಷಣ ಎಲ್ಲ ಪ್ರಶ್ನೆಗಳು ಮರ್ತೋಗ್ತು. ಬಿಕಾಸ್ ಅಷ್ಟು ಫ್ಯಾಂಟಾಸ್ಟಿಕ್ ಆದಂಥ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ ಅವರು. ಸೊ ಐ ರಿಯಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್ ಆಸ್ಪೆಕ್ಟ್ ಅಟ್ ಆಲ್. ಸೊ ಆ ವಿಷಯದಲ್ಲಿ ಅಂದರೆ ಐ ವೆರಿ ಲಕ್ಕಿ ಟು ಹ್ಯಾವ್ ಗುಡ್ ಟೆಕ್ನಿಷಿಯನ್ಸ್ ಅರೌಂಡ್ ಮೀ. Okay. Yeah, of course, Sharmila wanted me to ask. Sharmila and Rachana, what
ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ನಿಮ್ಮ ಪ್ರೆಸೆನ್ಸು ಒಂದು ದರ್ಶನ್ ಫಿಲಮಲ್ಲಿ ನಿಮ್ಗೆ ಅನ್ಸುತ್ತೆ? ಶಾಂತಾ, ಹಾಯ್ ಫಸ್ಟ್ಲಿ. ಏನಂದರೆ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ದರ್ಶನ್ ಸರ್ ಜೊತೆ. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲಿ ಐ ವಾಸ್ ದ ಮೇನ್ ಲೀಡ್ ಓವರ್ ದೇರ್ ಇನ್ ದಟ್ ಫಿಲ್ಮ್. ಬಟ್ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ, ಇಟ್ಸ್ ಜಸ್ಟ್ ಇಂಪಾರ್ಟೆಂಟ್ ರೋಲ್. ಬಟ್ ವಾಟ್ ಐ ಲೈಕ್ಡ್ ಅಬೌಟ್ ದ ರೋಲ್ ಅಂದರೆ ಐ ಥಿಂಕ್ ಇಟ್ ವಾಸ್ ಆ್ಯಪ್ಟ್. ಆ್ಯಂಡ್ ಮುಂಚೆ ಈ ಥರ ಒಂದು ಪಾತ್ರ ಮಾಡಿಲ್ಲ ನಾನು, ಫಸ್ಟ್ ಟೈಮ್ ನಾನು ಈ ಥರ ಒಂದು ಮಾತಾಡಿ. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ. ಆ್ಯಂಡ್ ಅಫ್ಕೋರ್ಸ್ ದಿ ಆಪರ್ಚುನಿಟಿ ಟು ವರ್ಕ್ ವಿತ್ ಪ್ರಕಾಶ್ ಸರ್ ವಾಸ್ ಆಲ್ವೇಸ್ ಆನ್ ಮೈ ಮೈಂಡ್. ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ. ಆ್ಯಂಡ್ ಇಟ್ ಆ್ಯಕ್ಚುಲಿ ಹ್ಯಾಪನ್ಸ್. ಬಟ್ ನಿಮಗೆಲ್ಲೋ ಸೆಕೆಂಡ್ ಥಾಟ್ ಇತ್ತು ಅಂತ ಇತ್ತು, ಯಾಕೆ ಅದು? For me, yeah, no second thought, always the first thought. But first time when he approached me, ನಿಜವಾಗ್ಲೂ I was traveling, I didn't have that time to shoot. ಎರಡನೇ ಸಲ I think it just happened, you know, and I said, okay, ಬಹುಶಃ ಇದು ನನಗೆ, I think this is meant for me only, so let me do it. And ನನಗೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಿ. ವೆರಿ ಹ್ಯಾಪಿ. Yeah, that's I couldn't leave and come. Rachana, of course, the glam song is doing the talk, and that's the color adding to the devil. ಹೇಳ್ಬೇಕು. ಹೌದು, ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ. ನಾನು ಈ ಸಿನಿಮಾ ಸಿಕ್ಕಿರೋದೇ ಸ್ಪೆಷಲ್. ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ಇಂಥ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನನಗೆ ಕೆಲಸ ಮಾಡೋದಾಗಿರ್ಬೋದು, ಇಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು, ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲ ಕ್ರೆಡಿಟ್ಸ್ ನಮ್ಮ ಸಂತು ಮಾಸ್ಟರ್ಗೆ ಕೊಡಬೇಕು. ಆ್ಯಂಡ್ ನಮ್ಮ ಸುಧಾಕರ್ ಸರ್ ಪೇಂಟಿಂಗ್ ಥರ ತೋರಿಸಿದ್ದಾರೆ. ಆ್ಯಂಡ್ ಇದು ಒಂದು ಒಳ್ಳೆ ಲಾಂಚ್ ನನಗೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್. ಪ್ರಕಾಶ್, ಎಷ್ಟು ಸಾಂಗ್ಗಳಿದ್ದಾವೆ? ಲೊಕೇಶನ್ ತಿಳಿಸ್ಬೇಕು. ಈಗ 4 ಇದೆ, ಇನ್ನೂ ಒಂದು ಕೊಡ್ತಾ ಇದ್ದಾರೆ ರಾಜೇಶ್ ಅವರು. ಸೊ ಒಟ್ಟು 5 ಸಾಂಗ್ ಇದೆ. ಲೊಕೇಶನ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ. ಸರ್ ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟ್ ಸೆಟ್ ಆ್ಯಕ್ಚುಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಇನ್ನೊಂದು ಮಾಡ್ತಾರೆ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್. ಆ್ಯಂಡ್ ಎಲ್ಲ ಸೆಟ್ಟಲ್ಲಿ ಶೂಟ್ ಆಗಿದೆ. ಆ್ಯಂಡ್ ಒಂದು ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ವಿ. ಸರ್, ಆರಂಭದಲ್ಲಿ ಸಿನಿಮಾದ ಟೈಟಲ್ ಡೆವಿಲ್ ದಿ ಹೀರೋ ಅಂತಿತ್ತು. ಈಗ ಆರಂಭದಲ್ಲಿ ಸಿನಿಮಾದ ಟೈಟಲ್ ಬಂದು ಡೆವಿಲ್ ದಿ ಹೀರೋ ಅಂತಿತ್ತು. ಈಗ ಜಸ್ಟ್ ದಿ ಡೆವಿಲ್ ಅಂತಿದೆ. ಕಾರಣ ಏನಾಗಿದೆ ಸರ್? ದ್ವಿಪಾತ್ರ ಏನಾದರೂ ಇದೆಯಾ ಸರ್? ಸಾರಿ, 2 ಪಾತ್ರ ಏನಾದ್ರು ಇದೆಯಾ ಸರ್ ಅಂತ? ಡುವಲ್ ರೋಲ್ ಇದೆಯಾ? ಇಲ್ಲ, ನನಗೆ ಬೇಸಿಕ್ಲಿ ಡೆವಿಲ್ ದಿ ಹೀರೋ ಇದ್ದ ದ ಡೆವಿಲ್ ತುಂಬ ಮೋರ್ ಆಪ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ದ ಡೆವಿಲ್. ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಆರಂಭದಿಂದಲೂ ನಿಮ್ಮ ಹಿಂದಿನ ಸಿನಿಮಾಗಳು ನೋಡ್ರೆ ರಾಜ್ ಕುಟುಂಬಕ್ಕೆ ಸಿನಿಮಾಗಳು ನೋಡ್ಕೊಂಡ್ಬಂದ್ರೆ, ಆ ನಂತರ ದರ್ಶನ್ ಸರ್ ಜೊತೆ ಅದನ್ನು ಬಿಟ್ಟು ಮಾಡಿದ್ದು ಅಂದ್ರೆ ದರ್ಶನ್ ಅವ್ರ ಜೊತೆ ಇಬ್ಬರ ಮೆಂಟ್ ಹೇಗೆ, ಇಷ್ಟು ವರ್ಷದಿಂದ ಪರಿಚಯ ಅಂತ? ಆ್ಯಕ್ಚುಲಿ ದರ್ಶನ್ ನಾನು ಅನ್ನೋದಕ್ಕಿಂತ ನಮ್ಮ ತಂದೆ ಆ್ಯಂಡ್ ತೂಗುದೀಪ ಶ್ರೀನಿವಾಸ ಅಂತ ಬಂದು ಫ್ರೆಂಡ್ಸ್. ಅಂದರೆ ನಮ್ಮ ತಂದೆ ಸಿನಿಮಾ ಮಾಡ್ತಿದ್ದ ಕಾಲದಿಂದ ನಾನು ನಮ್ಮ ಮನೆಗೆ ಬರ್ತಿದ್ದಂಥ ಕೆಲವು ಆರ್ಟಿಸ್ಟ್ಗಳಲ್ಲಿ ತೂಗುದೀಪ ಶ್ರೀನಿವಾಸ ಮಾಮ ಒಬ್ಬರು, ಅವ್ರು ಬಿಟ್ಟರೆ ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು ಬರೋರು, ಇಷ್ಟೇ ಜನ ಬರ್ತಿದ್ರು ಆ್ಯಕ್ಚುಲಿ. ಸೊ ಹಾಗಾಗಿ ದರ್ಶನ್ ಅವ್ರ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆ. ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ. ಐ ಆಮ್ ಗೋಯಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸರ್, ಸೊ ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಐ ಡೋಂಟ್ ಥಿಂಕ್ ಶಿ ಇಸ್ ಇನ್ ಟೌನ್ ಆಲ್ಸೋ. ಹಾಗಾಗಿ ಇಲ್ಲ ಸರ್, ಆ್ಯಕ್ಚುಲಿ ನಾವು ಏನು ಅನ್ಕೊಂಡಿದ್ರೆ ಸ್ಪೆಷಲ್ ಶೋಸ್ ಅಂತೆಲ್ಲ ಹೋಗೋ ಬದಲು ಒಂದು ದಿವಸನೇ ಸೆಲೆಬ್ರಿಟೀಸ್ಗಾಗಲಿ ಈ ಸಿನಿಮಾ ನೋಡಬೇಕು ಅಂತ ಆಸಕ್ತಿ ಇರೋರಿಗಾಗಲಿ ಎಲ್ಲರೂ ಈ ಸಿನಿಮಾ ನೋಡಲಿ ಅಂತ ಹೇಳಿ ನಾವು 11ನೇ ತಾರೀಕು 6:30 ಶೋಸ್ನ ಶುರು ಮಾಡ್ತಾ ಇದ್ದೀವಿ ಸರ್. ಏನು? ತುಂಬ ಕಷ್ಟ, ಇಲ್ಲಿ ಬಂದಿದ್ದೇ ದೊಡ್ಡ ವಿಷಯ. ಅದು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ, ಏನೋ ಗಾಳಿ ಬರ್ತಾ ಇದೆ, ಹೋಗ್ತಾ ಇದೆ ನೋಡಿ, ಆಮೇಲೆ ಎಲ್ಲ ಕಿತ್ತು ಬಿಸಾಡ್ತಾ ಇತ್ತು. ಅಲ್ಲಿ ರಚನಾ ಅವರು ಆ ಐಲ್ಯಾಂಡಲ್ಲಿ ಇದ್ದಿದ್ದೇ ದೊಡ್ಡ ವಿಷಯ. ಸೊ ಆರೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅದೇನೋ 10 ವರ್ಷಕ್ಕೆ ಒಂದ್ಸಲ ಬಂತಂತೆ. ಇಟ್ ವಾಸ್ ರಿಯಲಿ ಮ್ಯಾಸಿವ್ ಆ್ಯಕ್ಚುಲಿ. ಆಯಿತು, ವಾಪಸ್ ಬಂದ್ವಿ, ತಿರ್ಗಾ ವಾಪಸ್ ಹೋಗಿ ಅದೇ ಐಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ. ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದು ಕಡೆ ಬಿದ್ದಿತ್ತು. ಸೊ ಎಸ್, ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಪ್ರಕಾಶ್ ಸರ್, ಇದು 2018ರಲ್ಲಿ ಮಾಡ್ಕೊಂಡಿದ್ದ ಕಥೆ ಇದು. ಸೊ ಅದಾದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ. ಕೋವಿಡ್ ಆಯಿತು, ಜನಗಳೆಲ್ಲ ಲೈಕ್ OTTಗೆ ಎಕ್ಸ್ಪೋಷರ್ ಆಯಿತು, ತುಂಬ ಬೇರೆ ಕಾಂಟೆಂಟ್ ಎಲ್ಲ ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಆಗಿದ್ದಾರೆ. ಸೊ ಇವತ್ತಿಗೆ ಇದು ಎಷ್ಟು ಆ್ಯಕ್ಟ್ ಆಗುತ್ತೆ ಇವತ್ತಿನ ಅಪ್ಡೇಟೆಡ್ ಆಡಿಯನ್ಸ್ಗೆ ಅಂತ? ಡೆಫಿನೆಟ್ಲಿ ಅಪ್ಡೇಟ್ ಆಗಿದೆ ಆ್ಯಕ್ಚುಲಿ. ಜಸ್ಟ್ ಲೈಕ್ ಫ್ಯಾಷನ್, ಎವ್ರಿ ಸ್ಕ್ರಿಪ್ಟ್ ಆಲ್ಸೋ ಗೆಟ್ಸ್ ಅಪ್ಡೇಟೆಡ್. ನಾವು ಯಾವ ಟೈಮಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲ್ ಆ ಚೇಂಜಸ್ ಆಗಲಿ, ಆ ಡಿಸ್ಕಷನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲಲ್ಲಿ ಕೂಡ ನಾವು ಅದರ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾ ಯಾವ ಥರ ನೋಡೋಕೆ ಇಷ್ಟಪಡ್ತಾರೆ, ಇಲ್ಲ ವಾಟ್ ಕ್ಯಾನ್ ವಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್. ಪ್ರಕಾಶ್ ಸರ್, ಇಲ್ಲಿ ಶ್ರೀಧರ್ ಅಂತ
ಈ ಥರದೊಂದು ಮೂಮೆಂಟ್ ಒಂದು ಬುಕ್ ಇದು, ಇದೊಂದು ರೆಕಾರ್ಡ್, ಈ ಥರದೊಂದು ವಿಷಯ ಆಗಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತಲೆ ಕೆಸ್ಕೊಂಡ್ರಿ ಸರ್, ನಾವಿದ್ದೀವಿ. ನಾವೇ 20-30 ಟಿಕೆಟ್ನ ಅವತ್ತು ಬುಕ್ ಮಾಡ್ಕೊಂತೀವಿ, ನೀವು ಯಾವತ್ತು ಟಿಕೆಟ್ ಬುಕ್ ಮಾಡ್ತೀರಾ, ಓಪನ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ತುಂಬ ಫ್ಯಾನ್ಸ್ಗಳನ್ನೆಲ್ಲ ನೋಡಿದ್ದೀರಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ನಟರನ್ನ ನೋಡ್ಕೊಂಡ್ ಬಂದಿರಿ, ಅಂಥ ಫ್ಯಾಮಿಲಿ ನೀವು. ಈ ಥರದೊಂದು ಘಟ್ಟವನ್ನು ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ದೊಡ್ಡ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಲಿ ಅಂತಂದ್ರೆ ನನ್ನ ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆಲಿ ನಿಂತು ಕೆಲಸ ಮಾಡ್ಕೊಂಡಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟು ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ನಾನು ವಿಟ್ನೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವಿಟ್ನೆಸಿಂಗ್ ದಟ್. ಬಾಧ್ಯತೆ, ನಾವೆಲ್ಲರೂ ಕನ್ನಡಿಗರು, ನಾವು ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಓಕೆ, ದ ಡೆವಿಲ್ ಅಂತ ಆ ಕ್ಯಾರೆಕ್ಟರು, ಆ ಸ್ಕ್ರಿಪ್ಟು, ಆ ಸಿನಿಮಾಗೆ ಬೇಕಿತ್ತು, ಹಾಕಿದೀವಿ. ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡ ನಮ್ಗೆ. ಅಂದ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಇದು ಚರ್ಚೆ ತುಂಬ ಆಗುತ್ತೆ, ಬೇಡ. ಬೇರೆ ಪ್ರಶ್ನೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.